ಸ್ವಾಮಿ ನಮ್ಮಪ್ಪ ಭಗವಂತ ಕಾಪಾಡು ತಂದೆ ನನ್ನಪ್ಪ. ಹೋಗೋಣಪ್ಪ, ಟೈಮ್ ಆಗ್ತದೆ. ಹ್ಞೂ ಅಣ್ಣ ಹೋಗೋಣ. ಅಯ್ಯೋ ನಮ್ಮ ಅಪ್ಪನು ಅಪ್ಪ 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 ಅಪ್ಪ. ವಾ ಯಾವೂರ ತಮ್ದು? ನಾನಪ್ಪ ಚಿಕ್ಕೋನು ಊರಾಗ ಅವ್ನು ಚಿಕ್ಕೋನು. ನೀನು ಯಾರು? ಏನು ಇಲ್ಲ ದೇವಸ್ಥಾನವೇನೋ ಭಿಕ್ಷೆ ಬೇಡಕ್ಕೆ ಬಂದಿದ್ದೀನೋ? ಅಯ್ಯೋ ಹಂಗೇನಿಲ್ಲಪ್ಪ. ನೋಡಾರಮ್ಮ ಯಾರೋ ಇವನು ಬಂದು ನನ್ನ ಅಪ್ಪ ಅಪ್ಪ ಅಂತವನು. ಸೇಮ್ ನಮ್ಮ ಚಿಕ್ಕೋನಿದ್ದಂಗೆ ಅವನೇ. ಹ್ಞೂ ಹೌದಲ್ಲ, ಸೇಮ್ ನಮ್ಮ ಅಪ್ಪನಿದ್ದಂಗೆ ಅವನೇ. ಅಣ್ಣ 7 ಜನ ಇರ್ತಾರಂತೆ ಒಬ್ರಿದ್ದಂಗೆ. ಯಾರೋ ಇರಬೇಕು. ಬಣ್ಣ ಹೋಗೋಣ, ಟೈಮ್ ಆಯ್ತು. ನಡಪ್ಪ ಹೋಗೋಣ. ಏನಪ್ಪ ರಮ್ಮ, ಒಂದು 100 ರೂಪಾಯಿ ಇದ್ರೆ ಕೊಡಪ್ಪ. ಅಪ್ಪ ಊಟಕ್ಕೆ ಕಾಸಿಲ್ಲೇನೋ, ಅದಕ್ಕೆ ಅಪ್ಪ ಅಪ್ಪ ಅನ್ಕೊಂಬಂದವನು. 100 ರೂಪಾಯಿ ಇದ್ರೆ ಕೊಡು. ಅಪ್ಪೋ ತಿರ್ಗಾ ನೋಡ ಅಪ್ಪ ಅಂತ ಇರೋದೆ. ಯಾವನ ನೀನು? ಏಯ್ ಯಾವ ನೀನು? ತೆಗೆದು ಕಪಾಳಕ್ಕೆ ಕೊಟ್ರೆ ಹೆಂಗಿರ್ಬೇಕು? ನಾನು ಚಿಕ್ಕೋನು ನೀನು ಚಿಕ್ಕೋನು ಅನ್ನೋದಕ್ಕೆ ಏನೋ ಸಾಕ್ಷಿ? ನಾನು ಚಿಕ್ಕೋನೆ. ಹ್ಞೂ ಲೇ ರಮ್ಮ, ನಾನು ನಿಮ್ಮ ಅಪ್ಪನ. ಓಹೋ ಏನಪ್ಪ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಹಾಂ ಏನು ಸಮಾಚಾರ? ಊರು ಬಿಟ್ಟು ಏನಕ್ಕೆ ಇಲ್ಲಿಗೆ ಬಂದಿರೋದು ನೀನು? ಆಗ ಅಮ್ಮನ ಜೊತೆಗೆ ಬಂದಿದ್ದೀನಿ. ಇದು ಬಲೂನಕ್ಕ ಬಂದಿದ್ದೀನಿ ನಾನು. ಯಾಕಂದ್ರೆ ನಮ್ಮೂರಿಗೆ ಸಿಗ್ತಾರಿಲ್ಲ ಊತ್ರ ಬುಟ್ಟಿಗಳು. ಇವರು ಪಂಡಿತರ ಅಂಗಡಿಯಾಗ ಇತ್ತಾ ಇದ್ವಾ ಬಲೂನುಗಳು. ಹಾಂ ದಂಡಿಗೆ ತಂದವ್ರೆ. ಇವಾಗ ಸಂಕ್ರಾಂತಿ ಹಬ್ಬ ಬಂತು ಅಂತ ಹೇಳ್ಬಿಟ್ಟು ದನಗಳಿಗಾಗ ಕಟ್ಟಕ್ಕ ಎಷ್ಟು ಬುಡ್ಡಿಗಳು ತಂದವ್ರೆ. ಬುಡ್ಡಿಗಳು ಆರುಗಳು ಎಲ್ಲನೂ ಏನು ಇಲ್ಲೇ ಸಿಗ್ತಾ ಇದ್ವಾ? ಅಲ್ಲಿ ಪಂಡಿತರ ಅಂಗಡಿಯಾಗ ಸಿಗ್ತಾ ಇರಲಿಲ್ಲ. ಹೌದೇ ಬಲೂನು ಪಂಡಿತರ ಅಂಗಡಿಯಾಗ? ಅದೇ ತಂದವ್ರು ಎಂತೆಂಥ ಕಲರ್ ಊತ್ರ ಬುಟ್ಟಿಗಳು ದಪ್ಪುವ ಎಷ್ಟು ಚೆನ್ನಾಗವೆ. ಅಲ್ಲಿ ತಗೊಳೋದು ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ಯಾ? ನಮ್ಮೂರು ಜನಕ್ಕೆ ಸಹಾಯ ಮಾಡಬೇಕು. ನಮ್ಮೂರಾಗ ಏನು ಸಿಕ್ಕಿಲ್ಲ ಅಂದ್ರೆ ಪೇಟಕ್ಕೆ ಬರಬೇಕು. ಸಿಕ್ಕೋವಾಗ ನಾವೇನ ಸಹಾಯ ಮಾಡಿದ್ರೆ ಹೆಂಗೆ ಅವ್ರಕ? ಏನಕ್ಕೆ ಬಂದಿರೋದು ನೀನು ಇಲ್ಕ? ಅಮ್ಮನು ನಾನು ಬಲೂನ್ಕ ಬಂದಿದ್ರಿ. ಎತ್ತೋದು ನಿಮ್ಮ ಅಮ್ಮನ? ಸ್ವಾಮಿ ಓಹೋ ಮಾಡ್ರನ್ ಲೇಡಿ. ಓ ಏನು ಕಣ್ಣೀರು ಸುರಿಸ್ತಾವಳೆ ಮಾಡ್ರನ್ ಲೇಡಿ ಆಗ್ಬಿಟ್ಟಿದ್ಯಾ? ನಿನ್ನ ಕಣ್ಣಾಗ ಮುತ್ತು ರತ್ನ ಅವಳ ಉದುರ್ಬೇಕು. ಇದೇನಿದು ಕಣ್ಣೀರು ಸುರಿಸ್ತಾ ಇದೆಯಾ? ಹಾಂ ಸ್ವಾಮಿ ನನಗೆ ಕ್ಷಮಿಸ್ಬಿಡಪ್ಪ, ತಪ್ಪಾಗೋಗ್ಬಿಡ್ತು ನಂದು. ತಪ್ಪು ಆಗೋಗ್ಬಿಡ್ತು. ಅಣ್ಣ ನಾವು ಮನೆಗೆ ಹೋಗೋಣ ಬಾಣ. ಮನೆ ಹತ್ರ ಮಾತಾಡ್ಕೊಳ್ಳೋಣ ಪ್ಲೀಸ್. ನಂಗೆ ಡ್ಯೂಟಿಗೆ ಟೈಮ್ ಆಗ್ತೈತೆ. ಸರಿ ನಡಿಯಪ್ಪ. ఎక్కు ಕಾರು ಎಲ್ಲ ಮನೆಯಾಗ ಮಾತಾಡ್ತೀನಿ. ಇಲ್ಲೇನು ಮಾತಾಡೋದು ಬೇಡ. ನಮ್ಮಿಂದ ಮಗು ಕೆಲಸ ಯಾಕೆ ಲೇಟ್ ಆಗೋದು? ನಡಿಯಾ. ಅಮ್ಮಮ್ಮ ಹೆಂಗೋ ನಮ್ಮ ಅಪ್ಪನ ಸಿಕ್ಬಿಟ್ನಲ್ಲ. ನಂಗೆ ಹೋಗಿರೋ ಪ್ರಾಣ ಬಂದಂಗೆ ಆಯಿತು. ನನ್ನ ನಡಿ. ಇನ್ನು ನಿನ್ನ ಹತ್ರ ಹೇಳೋದು ಜಾಸ್ತಿ ಅದೇ. ನಾನು ಅಷ್ಟೇ ಮಾತಾಡೋದು ಜಾಸ್ತಿ ಅದೇ. ನಡೀರಿ. ಸುಜಿ ನಿಂತ್ಕ. ಏನು ಎಲ್ಲಿ ಗೊತ್ತಾಯ್ತದೆ? ನಾನು ಇಷ್ಟ, ನಾನು ಎಲ್ಲಿಗಾನೆ ಓದ್ತೀನಿ. ಅದನ್ನು ಕೇಳಬೇಕಾಗಿರೋದು ಏನಿಲ್ಲ. ನೀನು ನನಗೆ ಚೆನ್ನಾಗಿ ಗೊತ್ತು ನಿನ್ನ ಗಂಡನ ಬಿಡ್ಸ್ಕೊಂಬರಕ್ಕೆ ಓದ್ತಾಯಿದ್ದೀಯ ಅಂತ. ನೀನು ಉಲ್ಟಾ ಹೊಡೆದ್ರೂ ನಿನ್ನ ಗಂಡನ ನಿನಗೆ ಸಿಕ್ಕಲ್ಲ. ನೀನೇನು ದೇವರ ನೀನು? ಹಾಂ ನಿಂತ್ಕಳೆ. ನಿನ್ನಷ್ಟು ಬಿಡುವಾಗ ನಾನಿಲ್ಲ ಆಯಿತಾ? ಈ ಆಸ್ತಿಗೋಸ್ಕರ ತಾನೇ ನನ್ನ ಗಂಡನ ನೀವು ಸಾಯಿಸಿದ್ದ? ಅದೆಲ್ಲ ನನಗೆ ಗೊತ್ತಿಲ್ಲ. ಯಾವ ವಿಷಯನೂ ನನಗೆ ಗೊತ್ತಿಲ್ಲ. ನೋಡು, ನಾನೊಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊಳಂಗಿದ್ರೆ ಮಾಡ್ಕೊ, ಇಲ್ಲಾಂದರೆ ಹಾಳಾಗೋಗು. ಈ ಆಸ್ತಿಗೋಸ್ಕರ ತಾನೇ ನಿನ್ನ ಗಂಡು ಸಾಯಿಸಿದ್ದ? ಹಾಂ ಅದಕ್ಕೋಸ್ಕರ ಈ ಆಸ್ತಿ ಎಲ್ಲನೂ ನನ್ನ ಮಗಳ ಹೆಸ್ರಿಗೆ ಬರ್ಕೊಡು. ನೀನು ನಿನ್ನ ಗಂಡು ನನ್ನ ಮಗಳ ಹೆಸ್ರಿಗೆ ಬರ್ಕೊಡ್ರಿ. ನಿನ್ನ ಗಂಡನ ನಾನು ಬಿಡಿಸ್ತೀನಿ. ಇದೇ ಆಸ್ತಿಗೋಸ್ಕರ ನನ್ನ ಗಂಡನ ಸಾಯಿಸಿದ್ರಲ್ಲ, ಈ ಆಸ್ತಿ ನಿಮ್ಗಿರಬಾರ್ದು. ಸಾಯೋವರೆಗೂ ನೀವು ಬಿಕಾರಿಗಳಂಗೆ ಬದುಕಬೇಕು. ಜೀವನ ಪರ್ಯಂತ ಕೊರ್ಗಿ ಸಾಯಬೇಕು. ಅದು ನನ್ನ ಕಣ್ಣಾಗ ನೋಡಬೇಕು. ನಾವ್ಯಾಕೆ ಬರ್ಕೊಡೋಣ ಆಸ್ತಿನ ನಿಂಕ? ನಾವ್ಯಾಕೆ ಬರ್ಕೊಡೋಣ? ಒಂದೇ ಒಂದು ಇಂಚು ಬರ್ಕೊಡಲ್ಲ. ನನ್ನ ಗಂಡು ಈಚ್ಕೊಂಡು ಬರಲಿ, ನಿನ್ನ ಒತ್ತು ಒಳಗಾಕ್ಸ್ತೀನಿ. ನೋಡ್ತಾ ಇರು. ಏನು ನನ್ನ ಗಂಡು ಮನೆಗಿಲ್ಲ ಅಂತಂದ್ಬಿಟ್ಟು ಅಮ್ಮನೂ ಮಗಳು ದರ್ಬಾರ ಮಾಡ್ತಾಯಿದ್ದೀರಾ? ಮಾಡಿ ಅದೆಷ್ಟು ದರ್ಬಾರ ಮಾಡ್ತಿರೋ ನಾನು ನೋಡೇ ಬಿಡ್ತೀನಿ. ನನ್ನ ಗಂಡು ಬಂದಿದ್ದ ತಕ್ಷಣ ಇಬ್ಬರನ್ನೂ ಒದ್ದು ಆ ಮನೆಯಿಂದ ಆಚೆ ಹಾಕಿಲ್ಲ ಅಂದರೆ ಆವಾಗ ಕೇಳು, ನಿಮ್ಮ ಆಸ್ತಿ ನನ್ನ ಮಗಳ ಹೆಸ್ರಿಗೆ ಬರ್ಕೊಡ್ಬೇಕು. ಆಸ್ತಿ ಎಲ್ಲನೂ ನಿಮ್ದು ಎಲ್ಲೆಲ್ಲೈತೋ ಆ ಆಸ್ತಿ ಎಲ್ಲನೂ ನನ್ನ ಮಗಳ ಹೆಸ್ರಿಗೆ ಬರ್ಕೊಟ್ರೆ ಆವಾಗ ನಾನು ನಿನ್ನ ಗಂಡನ ಬಿಡಿಸ್ತೀನಿ. ಇಲ್ಲ ಅಂತಂದರೆ ಬಿಡಿಸೋದೇ ಇಲ್ಲ. ನನ್ನ ಮಾತನ್ನ ಎಲ್ಲನ ಒಂದು ಹತ್ರ ಕೂತ್ಕೊಂಡು ಆಲೋಚನೆ ಮಾಡು. ನಮ್ಮ ಆಸ್ತಿ ನಿಮ್ಗೆ ಯಾಕೆ ಬರ್ಕೊಡ್ಬೇಕು? ಹಾಂ ಈ ಆಸ್ತಿಗೋಸ್ಕರ ತಾನೇ ನೀವು ನನ್ನ ಗಂಡನ ಸಾಯಿಸಿದ್ದು. ಅದೇ ಆಸ್ತಿ ಇಲ್ಲ ಅಂತಂದರೆ ಹಾಂ ಕೊರ್ಗಿ ಸಾಯ್ಬೇಕು ನೀವು. ಅದೇ ನನ್ನ ಕಣ್ಣಾಗಿ ನೋಡಬೇಕು. ನೋಡೋ, ಇವಾಗ ನಿನ್ನ ಹತ್ರ ಕೂತ್ಕೊಂಡು ಮಾತಾಡೋಷ್ಟು ಪುತ್ಸತ್ತು ನನಗಿಲ್ಲ. ನೋಡ್ದಮ್ಮ, ಅವಳು ಏನೇ ಮಾಡಿದ್ರು ಅವನ್ನ ಬಿಡ್ಸ್ಕೊಂಬರಕ್ಕಾಗಲ್ಲ ಬಿಡಮ್ಮ. ಸುಮ್ಮನೆ ಯಾಕ? ನಾನು ಆಸ್ತಿ ಎಲ್ಲ ನಿನ್ನ ಹೆಸ್ರಿಗೆ ಬರ್ಸೋಣ ಅಂತ ಅನ್ಕೊಂಡೆ. ಇವಾಗ ಎಲ್ಲ ಆಸ್ತಿ ಅಪ್ಪನ ಹೆಸರಿಗೆ ತಾನೇ ಇರೋದು. ನಮ್ಮ ಅಪ್ಪನ ಹೆಸರಾಗಿರೋದು ಅಂತಂದ್ರೂ ಅದು ನಿಮ್ಮ ತಾತನ ಆಸ್ತಿ ಅಲ್ಲಮ್ಮ, ಸ್ವಯಾರ್ಜಿತ. ನಿಮ್ಮ ತಾತನ ಆಸ್ತಿ. ನಿಮ್ಮ ಆಸ್ತಿ ಒಳಗೆ ಪಾಲು ಎಲ್ಲ ಮಕ್ಕಳಿಗೂ ಇದ್ದೇ ಇರ್ತದೆ. ಗಂಡು ಮಕ್ಕಳಿಗೆ ಪಾಲು ಇದ್ದೇ ಇರ್ತದೆ. ಅದು ಯಾರ ಹೆಸರುಕನ ಆಗಿರಲಿ ಬಿಡು, ಅವ್ರಿಗೆ ಪಾಲು ಇದ್ದೇ ಇರ್ತೈತೆ. ಇವಾಗ ನಿಮ್ಮ ಚಿಕ್ಕಪ್ಪನ ಕೈಯಾರೆ ನಿನ್ನ ಹೆಸ್ರಿಗೆ ಮಾಡಿಕೊಟ್ರೆ ಅದು ನಿಂಗೆ ಕಾತೈತೆ. ನಿಮ್ಮ ಅಪ್ಪನ ಹೆಸ್ರಿಗೆ ಐತಂತ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಆಸ್ತಿ ನಾವೇನಾದರೂ ಮಾಡ್ಕೊಬೋದು, ಅವ್ರ ಆಸ್ತಿ ನಾವೇನು ಮಾಡೋಕ್ಕಾಗಲ್ಲ. ಇದೆಲ್ಲ ನೀವು ತಾತನ ಆಸ್ತಿ ಅಮ್ಮ. ಚಿಕ್ಕಪ್ಪನಂತೂ ನಾವು ಸುಮ್ಮನೆ ಬಿಡಬಾರ್ದಮ್ಮ. ನಾನು ಅದಕ್ಕೆ ಅಲ್ಲ, ಇದಕ್ಕೇನೋ ದುಡ್ಡಷ್ಟು ಖರ್ಚು ಮಾಡಿ ಈಚೆಗೆ ಬಂದ್ಬಿಡ್ತಾರೆ. ಅದೇ ಆಸ್ತಿ ನಮ್ಮ ಹೆಸ್ರಿಗೆ ಬರ್ಸ್ಕೊಂಡ್ರೆ ಅವ್ರ ಜೀವನ ಪರ್ಯಂತ ಕುರುಗಬೇಕು. ಅವ್ನು ಕುರುಗೋದನ್ನ ನೋಡಿ ನಾನು ಸಂತೋಷ ಪಡಬೇಕಮ್ಮ.
ಇಲ್ಲಮ್ಮ ಇವ್ರನ್ನ ಮಾತ್ರ ನಾವು ಸುಮ್ಮನೆ ಬಿಡಬಾರ್ದಮ್ಮ. ಸುಮ್ಮನೆ ಬಿಡಬಾರ್ದು ಅಂತಲ್ಲ ನಾನೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು. ಹೌದಾ ನೀನೇನ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು? ಇದು ಆಕ್ಸಿಡೆಂಟ್ ಅಲ್ಲ ಕೊಲೆ ಅಂತ ಅನುಮಾನ ಅಂತ ಹೋಗಿ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ಮಾಮ ಪ್ರಾರ್ಥಕ್ಕೆ ಹೋಗೋಣ ಬಾ. ಹೋಗಿ ಅಯ್ಯ ಮಿಗ್ಲಂಗ್ ಕಟ್ಟಾಕ್ಬಿಟ್ಟ ತೆಂಗಿನ ತೋಪಕ್ಕೆ ಹೋಗಿ ಅದೇ ಮುಗಿಸ್ಕೊಂಡು ಬಿರಿನ ಬರೋಣ ಬಾ. ಇವಳು ಎತ್ತೋದಮ್ಮ ಪಲ್ಲೆ ಎಲ್ಲೋದ್ಲ ಯಾರು ಗೊತ್ತು. ಬಾ ಮನೆ ಬೀಗ ಹಾಕೊಂಡು ಹೋಗೋಣ. ಸರಿ ನಡಿಯಮ್ಮ. ಅಲ್ಲ ಇವಳೇನು ಸತ್ತವಳ ಬದುಕವಳ? ಇವಳು ಹಾಳಾಗೋದಲ್ದ್ರ ಮನೆ ಮಗನ್ನು ಕರ್ಕೊಂಡು ಹೋಗೋಳು. ಇವಳು ಹೊಟ್ಟೆ ಉದ್ದೋಗ ಇವಳಿಗೇನು ಬಂದಿಲ್ಲಲ್ಲ ಮರೋಗ ಓದ್ಕೊಂಡು ಹೋಗೋದು. ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ. ಅವಳು ಹೇಳ್ತಾ ಇದ್ಲು ಸುಪನಾತಿ ಹೋಟ್ಲಾಗ ಮನೆ ಮಾಡ್ಕೊಂಡಿರ್ತೀರಿ ಅಂತ. ಇವ ಮನೆ ಅಲ್ಲ ರೂಮು. ಹೋಟ್ಲಾಗ ರೂಮ್ ಮಾಡ್ಕೊಂಡಿರೋಂಥ ಪರಿಸ್ಥಿತಿ ಏನಕ್ಕೆ ಹೋಗ್ಬೇಕು ಇವಳು? ಮಕ ಮುಚ್ಚೋಗ ಹಂಗೆ ಎಷ್ಟು ಸರ್ವನಾಶ ಆಗ್ಬಿಟ್ಟು ಹಂಗೆ ಹೋಗ್ಬಿಡ್ಲಿ ಹಾಳಾದವಳು. ಏನತ್ತ ಏನೋ ಬೈಕೊಂಡು ನಿಂತಿದ್ದೆ ಬೆಳಗ್ಗೆನೆ. ಇವಳ ಅಂಬುಜಿ ಹೇಳಿಲ್ಲ ನೆನ್ನೆ ಅಮ್ಮನ 10 ಟಾರು ಹೋಟ್ಲಾಗ ಬುಕ್ ಮಾಡ್ಕೊಂಡಿರ್ತೀರಿ ನಾವು ಬೆಳಗ್ಗೆ ಬರ್ತೀರಿ ಅಂತ. 10 ಟಾರು ಹಂಗಂದ್ರೇನೆ 10 ಸ್ಟಾರ್ಗಳು ಹೋಟ್ಲು. 100 ಸ್ಟಾರ್ ಇರೋ ಹೋಟ್ಲು ಬುಕ್ ಮಾಡ್ಕೊಂಡು ಎಲ್ಲನ ಆಳಗ್ ಬಿತ್ಕೊಂಡು ಹೋಗ್ಕೊಂಡ್ಲಿ. ಇವಳು ಎಲ್ಲ ಆಸಾಮಿ ಆಳೆ ಪತ್ತೆ ಇಲ್ಲಲ್ಲ. ಅಯ್ಯ ಎತ್ತೋದ್ಲ ಏನ್ ಕತ್ತಿನ ಬಾ ಪಾತ್ರೆಗಳ ಮುಚ್ಚೇನ. ಅಯ್ಯ ಹೋಗಿ ಅಮ್ಮ ನನ್ನ ಕೈಯಲ್ಲಿ ಆಗಲ್ಲ ಪಾತ್ರೆಗಳು ಉಚ್ಚಕ. ನಿನ್ನ ಮಗಳೇನು 24 ಗಂಟೆ ಫೋನಾಗ ಊದ್ತಾನೆ ಇರ್ತಾಳೆ ತೊಳ್ತಾನೆ ಇರ್ತಾಳೆ. ಏನು ನಿನ್ನ ಮಗಳದು ಸಮಾಚಾರ? ಅವನು ಯಾವನ ಜೊತೆಗೆ ಓಡೋದು ಇವಾಗೆಲ್ಲ ಗಂಡು ನೋಡವ್ರೆ. ಇನ್ಯಾರ ಜೊತೆಗೆ ನಾವು ಓಡೋಗ್ಬೇಕಂತಾನ ನಿನ್ನ ಮಗಳು? ಅಯ್ಯ ಎಂಥದ್ದಿಲ್ಲ. ಆಗ ಆ ಹುಡುಗನ ಜೊತೆಗೆ ಮಾತಾಡ್ತಾ ಇರೋದು. ಯಾವ ಹುಡುಗನ? ಮೊನ್ನೆ ಮಗು ಎತ್ಕೊಂಡ್ ಬಂದಿದ್ನಲ್ಲ ಆ ಹುಡುಗನ. ಓ ಆ ಹುಡುಗನ? ಸರಿ ಇನ್ನ ಮದುವೆ ಇಲ್ಲ ಏನು ಇಲ್ಲ. ಏನಕ್ಕೆ ಇವಳು ಇಷ್ಟೊತ್ತು ಫೋನಾಗ ಮಾತಾಡೋದು? ಎಲ್ಲನ ಮಾತಾಡ್ಕೊಳ್ಳಿ ಬಿಡು. ನಿನ್ನಂತ ತಾಯಿನೇ ಇರಬೇಕು ಹೆಣ್ಣು ಮಕ್ಕಳು ಉದ್ಧಾರ. ಇವಾಗ ನೀನೇನು ಪಾತ್ರೆ ಮುಚ್ಕೊಡಕ್ ಬತ್ತೀಯ? ಬರಲ್ಲಮ್ಮ ನನ್ನ ಕೈಲಿ ಆಗಲ್ಲ. ನಿನ್ನ ಮಗಳ ಅಷ್ಟು ಮುಚ್ಚಿಟವಾಗಿರು ಅಂತೇಳು. ಏನಕ್ಕ ಫೋನಾಗ ಮಾತಾಡಿ ಅಗ್ರ ಆಗಕ್ಕ? ಅಷ್ಟು ಬಿಂಕ ಬಿನ್ನಣಗ ಇರು ಅಂತೇಳಿ ಮದುವೆ ಆಗೋರ್ಕು. ಅಯ್ಯ ಮನೆಗೆ ಅಷ್ಟು ಜನ ಅವ್ರೆ ಹೇಳೋರು ಕೇಳೋರು ಇಲ್ಲ ಅಂತ ಹುಡುಗನ ಬೈಕಣಲ್ಲ. ಇವಳಿಗೇನು ಅಷ್ಟು ಮಾತ್ರ ತಿಳಿಯಲ್ಲ. ಇವಳು ಬೆಲೆನ ಇವಳೇ ಕಳ್ಕೊಂತಾಳೆ. ಏನಕ್ಕ ಮಾತಾಡೋದು? ಅಯ್ಯ ಅಂತ ಇವಾಗ ನೋಡಿ ನಮ್ಮ ಮಾತು ಕೇಳ್ತಾರ. ಲೇ ಎಡ್ ಕಾಪಾಡ ಬಿಟ್ಟೇಳೆ. ಯಾವಳವಳು ಸ್ನೇಹ? ಏನಜ್ಜಿ ಏನ? ಅಲ್ಲ ನಿಂಗೇನು ಮಾನ ಮರೆಯೋದಿಲ್ಲೇನು? ಏನಕ್ಕೆ ಆ ಹುಡುಗನ ಕೂಡ ಅಷ್ಟೊತ್ತಿ ಫೋನಾಗ ಮಾತಾಡ್ತೀಯ? ರಾತ್ರಿ 12 ಗಂಟೆ ಆದರೂ ಗುಸ್ಕುಸ ಅಂತ ಇರ್ತೀಯ ರೊಗ್ಗುಬ್ರು ಹಾಕೊಂಡು. ಏನೇ ಕೆಲಸ ನಿಂಕ? ಮದುವೆ ಆಗೋರ್ಗೂ ಅಷ್ಟು ಬಿಂಕಗ ಇರೋಕ್ಕಾಗಲ್ಲ ನೀನು. ನೀನು ಮಾನ ಮರೆಯೋದಿ ನೀನೇ ತಕ್ಕಂತೀಯ? ಅಯ್ಯೋ ಹೆಂಗೂ ಇವಾಗ ತಾತ ಮದುವೆ ಮಾಡ್ತಾವನಲ್ಲ ಅಜ್ಜಿ. ಮಾತಾಡಿದ್ರೆ ಏನಂತ ಬಿಡಜ್ಜಿ? ಮುಚ್ಚೆ ಬಾಯಿ ಸಾಕು. ನಿನ್ನ ಬುದ್ಧಿ ಜ್ಞಾನನ ಕಲ್ತು ಬಿಟ್ಟಾರೋ. ಅಷ್ಟು ಬಿನ್ನಣ್ಗ ಇರು. ನೋಡ್ದೇನಮ್ಮ ಹೆಂಗ್ ಮಾತಾಡ್ತಾಳೆ? ಮತ್ತೆ ನಾನು ಅದೇ ನನ್ನ ಹೇಳಿದ್ನಿ ನನ್ನ ಮೇಲೆ ಜಗಳಕ್ಕೆ ಬಂದ್ಲು. ಬತ್ತಾಳನ್ನು ಕಾಪಾಳಕ್ಕೆ ಬಾರಿಸ್ತೀರಾ? ಬಾಯಿ ಮಾತಾಗ ಹೇಳ್ದೆ ನೀನು. ಹಾಕಕ್ಕಾಗಿಲ್ಲ ಅಲ್ಲಿ ಪರ್ಕೆಗಿರ್ತಿ ಅದೇನೋ ತಗೊಂಡು ಮುಖಾಮುಖಿ ಕಿತ್ತೋಗೋ ಗಂಟ. ಅಲ್ಲ ಅತ್ತೆ ಇವಾಗ ಮದುವೆ ಆಗ್ತದೆ. ಏನಕ್ಕೆ ಗಂಟೆ ಬಿಡು ಇಲ್ದಿರ ರಾತ್ರಿ 12 ಗಂಟೆ ಆಗದೆ ಮಾತಾಡ್ತಾವಳೆ. ನಾನು ಯಾರು ಕೂಡ ಮಾತಾಡ್ತಾ ಇರೋದಂದ್ರೆ ಸುಮ್ಮನೆ ನಾನು ಫೋನ್ ನೋಡ್ತಾ ಇದ್ದೀನಿ. ನಿಂಗೇನು ಇವಾಗ ಅಂತ ಕೇಳ್ತಾವಳೆ ಅತ್ತೆ. ಏನಕ್ಕತ್ತೆ ಇವಳು ಫೋನಾಗ ಮಾತಾಡೋದು? ಅದೇ ಅವಳು ಮಾನ ಮರ್ಯಾದೆ ತಕ್ಕಣಕ್ಕೆ. ನಿಮ್ಮ ತಾತನ ಬರಲಿರು ನಾನೇ ಹೇಳ್ತೀನಿ. ನಿಮ್ಮ ತಾತನಿಕ ಬಲೆ ಮೆರಿತಾವಳಪ್ಪ. ಹೇಳಿದ ಮಾತು ಕೇಳಲ್ಲ. 24 ಗಂಟೆ ಫೋನ್ ಕಿವಾಗ ಇಟ್ಕೊಂಡು ಕಿಸ್ಕಿಸ ಅಂತ ಇರ್ತಾಳೆ. ಮದುವೆ ಆಗೋವರೆಗೂ ಯಮನ್ ಇರಲ್ಲಪ್ಪ ಅಂತ ಹೇಳ್ತೀನಿ. ನಿಮ್ಮ ತಾತನ ಬರಲಿ ಹೇಳತ್ತೆ ಮಾವನ್ ಕೇಳ್ತೀನಿ. ಅಲ್ಲ ನಿಂಕ್ಯಾಕ ಬಾಯಿ ಮುಚ್ಕೊಂಡು ಹೋಗು. ನನ್ನ ಮಗಳು ಎಲ್ಲನ ಮಾತಾಡ್ತಾಳೆ ಏನನ ಮಾಡ್ಕೊಂತಾಳೆ. ನಿಂಕ್ಯಾಕ ನೋಡ್ದೇನತ್ತೆ? ಬೇರೆ ಇನ್ಯಾರು ಅಲ್ಲಮ್ಮ. ಈ ಸುಪ್ನಾತಿನಿ ಮಗಳನ್ನ ಹಾಳು ಮಾಡಿರೋದು. ಈ ಸುಪ್ನಾತಿನೇ ಯಾರೋ ಹಾಳು ಮಾಡಕ್ಕೆ ಬಂದಿಲ್ಲ. ಈ ಸುಪ್ನಾತಿನೇ ಹಾಳು ಮಾಡಿರೋದು. ಏನನ ಮಾಡ್ಕೊಳ್ಳಿ ನಮಗೆ ತಿಳಿದಿರೋದು ನಾವು ಹೇಳೋಣಮ್ಮ. ಅದ್ರ ಮೇಲೆ ಅವ್ರು ಕೇಳಿಲ್ಲ ಅಂತಂದರೆ ಅವ್ರ ಹಣೆ ಬರ ಅದೇನನ ಮಾಡ್ಕೊಳ್ಳಿ. ಅತ್ತೆ ನೀನು ಸುಮ್ಮನೆ ಇರತ್ತೆ. ಎಲ್ಲನ ಮಾತಾಡ್ಕೊಂಡೆ ಏನು ಅವ್ರ ಮನೆಗೆ ಹೋಗಿ ಕುತ್ಕೊಂಡು ಮಾತಾಡ್ತಾಳೆ. ಫೋನಾಗ ತಾನೇ ಮಾತಾಡ್ತಾ ಇರೋದು. ನಾನು ಹೇಳೋದ್ರು ಅಷ್ಟ ಅರ್ಥ ಮಾಡ್ಕೊ. ನಾವೆಷ್ಟು ಬಿಂಕಗ ಇರ್ತೀರೋ ಅವ್ರಷ್ಟೇ ನಮ್ಗೆ ಗೌರವ ಕೊಡ್ತಾರೆ. ಏನಕ್ಕೆ ಇವಳು ಪುತ್ಕು ನಾವು ಫೋನಾಗ ಮಾತಾಡೋದು? ನೀನು ಮದುವೆ ಆದ್ಮೇಲೆ ಇಲ್ಲೇ ಇರ್ತಾಳೆ, ಅಲ್ಲಿರಲ್ಲ. ಅಲ್ಲಿ ಹೋಗಿ ಮಾತಾಡಿದ್ರೆ ಆಗಲ್ಲ. ಏನೋ ಒಂದ್ಕಿತನ ಎಡ್ಕಿತನ ಮಾತಾಡಿದ್ರೆ ಅದೊಂದು ಚಂದ. ಏನು 24 ಗಂಟೆ ಫೋನ್ ಕಿವಿಗೆ ಇರ್ತದೆ ನಿನ್ನ ಮಗಳ್ಕ. ನ್ಯಾಯವಾಗಿ ಒಣೆ ಕಲ್ಸೋಗು. ಅವ್ರ ಮನೆಗೆ ಯಾರು ಇಲ್ಲಂತೆ ಅಡಿಗೆ ಮಾಡೋದು ಹೇಳ್ಕೊಡೋಗು ಜೊತೆಗೆ ಹಾಕ್ಕೊಂಡು. ಯಾಕೆ ಈ ಪಾಠಗಳು ಬೀಳ್ತಾ ಇದೆಯಾ? ಬೇಕಾಗಿಲ್ಲ ಬಿಡು. ನನ್ನ ಮಗಳು ಹೋಟ್ಲಾಗ ತರ್ಸ್ಕೊಂಡು ತಿಂತಾಳೆ. ಆಯ್ತಮ್ಮ ತಾಯಿ ನಾವು ಹೇಳೋದು ಹೇಳಿದ್ದೀರಿ. ಅದ್ರ ಮೇಲೆ ನಿನ್ನ ಇಷ್ಟ. ನಡಿಯೋ ಒಳಕ. ನಾನು ರಾತ್ರಿನೇ ಹೇಳಿದ್ದೀನಿ ಗೀತಾ ಅಂಟಿ ನನ್ನ ಇಷ್ಟ ಅಂತ. ನಿಂಗೆ ಯಾಕಂಟಿ? ಆಯ್ತಮ್ಮ ತಾಯಿ ಆಯ್ತು. ನೋಡ್ದೇನತ್ತೆ ಹೆಂಗೆ ಮಾತಾಡ್ತಾಳೆ. ಅಮ್ಮ ನಾವು ಬುದ್ಧಿ ಹೇಳೋದು ಹೇಳ್ತೀರಿ. ಅದ್ರ ಮೇಲೆ ಅವ್ರಿಷ್ಟ. ಅವ್ರು ಏನನ ಮಾಡ್ಕೊಳ್ಳಿ ಸುಮ್ಮನಿರು. ಅಮ್ಮನ್ಕ ಮಗಳ್ಕ ಬಾಯಿ ಕೊಟ್ಟು ಗೆಲ್ಲಕ್ಕಾಗಲ್ಲ. ಕೆಟ್ಟ ಮೇಲೆ ಬುದ್ಧಿ ಬರ್ತದೆ. ಇವಾಗ ಕೆಟ್ಟು ಬಂದು ಮನೆಗೆ ಕೂತವಳೆ. ಯಾಕೆ ಬೇಕು ಅಷ್ಟೇ ಬಿಡತ್ತೆ. ನಾನು ಹಂಗೆ ಹೇಳಿದಕ್ಕೆ ನನ್ನ ಮೇಲೆ ಜಗಳಕ್ಕೆ ಬಂದ್ಲು. ಅದಕ್ಕೆ ನಾನು ಸುಮ್ಮನೆ ಆಗುತ್ತೆ. ಗುಂದಡಮ್ಮ ಏನ ಎಲ್ಲ ಚಿಕ್ಕೋನ್ ನೆನ್ನೆಯಿಂದ ಕಾಣಿಸ್ತಾನೆ ಇಲ್ಲ. ಚಿಕ್ಕೋನು ನಿಮ್ಮ ಅಮ್ಮನ ಎತ್ತ ಹೋದ್ರಪ್ಪ. ನೆನ್ನೆ ಸಾಯಂಕಾಲ ಇನ್ನ ಪತ್ತೆ ಇಲ್ಲ. ಎತ್ತೋದ್ರು
ಯಾತ ಬೆಂಗ್ಳೂರ್ಗೆ ಹೋದ್ರು ಎಲ್ಲ ಹೋಗ್ಕೊಂಡು ಹೋಗುತ್ತಾ ಅಲ್ಲ ನಮ್ಮ ಅಮ್ಮನಿಗೆ ಏನಿಗೆ ವಯಸ್ಸಿನಾಗ ಬಂದಿರೋದ ಯಾಕೆ ಈ ಸಾಲ್ತಾ ಇದ್ದಾವಳೆ ಏನಪ್ಪ ನೀವೇ ಕೇಳಬೇಕು ಯಾಕೆ ರಾತ್ರಿ ಇದು ಸ್ನೇಹನ ಬೈದಂತೆ ಓಹೋ ಇದನ್ನ ಕೇಳಕ್ಕ ಕುಂಟ್ ಕಾಲಿ ಕಂಡು ಇಲ್ಲಿ ಗಂಟ ಬಂದೇನು ಅಲ್ಲ ಇವಳಗ ಸ್ನೇಹನ ಕಂಡ್ರನೇ ಆಗಲ್ಲ ಗುಂದೋಡಮ್ಮ ಅದ್ಯಾಕೋ ಏನ್ ಕತೆನೋ ಅಲ್ಲ ಇನ್ನೊಂದ್ 2 ದಿವಸ ಇತ್ತಾಳೆ ಮದ್ವೆ ಓದ್ತಾಳೆ ಅವಳನ್ನ ಹೆಂಗ್ ನೋಡ್ಕೊಬೇಕು ಇವಳು ಲೇ ಮುಚ್ಚ ಬಾಯಿ ಮುಚ್ಚಬೇಕು ಬಾಯಿ ಕಾಪಾಳಕ್ಕೆ ಕೊಡ್ತೀನಿ ಸರಿಯಾಗಿ ಫೋನಾಗ ಮಾತಾಡಬೇಕು ಮದುವೆ ಆಗೋ ಹುಡುಗನ ಹತ್ರ ಏನೋ 1 ಕಿತನೋ 2 ಕಿತನೋ ಒಂದು ನಿಮಿಷನೋ 2 ನಿಮಿಷನೋ ಮಾತಾಡಬೇಕು ಬೆಳಗ್ಗೆ ಒತ್ತುಡ್ದಾಗಿಂದ ರಾತ್ರಿ 12 ಗಂಟೆವರೆಗೂ ಏನ ಮಾತು ಆ ಹುಡುಗನ ಜೊತೆಗ ಏನು ಮಾತು ಯಾಕೆ ಮಾತಾಡಬೇಕು ಮಾತಾಡಿದಷ್ಟು ಇವಳೆ ತಾನೇ ಅಗ್ರ ಆಗೋದು ಎಷ್ಟು ಬಿಂಕವಾಗಿರ್ಬೇಕು ಮಾತಾಡೋದೆಲ್ಲ ಗುಂಡಳಮ್ಮ ನೀವು ಸುಮ್ಮನೆ ಗುಂಡಳಮ್ಮ ಏನು ಮಾತಾಡಲ್ಲ ಅವಳು ಮುಚ್ಚಬೇಕು ಬಾಯಿ ಮಾತಾಡಿದ್ಯ ಅಂದ್ರೆ ಬೀಳ್ತವೆ ಏಟು ಸರಿಯಾಗಿ ನಿಂಕ ನೀನು ನೋಡಿದ್ಯೇನು ನೀನು ನಾವು ನೋಡಿರೋರು ನಾವು ನೋಡಿ ಉಗ್ದಿರೋರು ನೀನೆಲ್ಲ ನೋಡಿರೋದು ಏನು ಗುಂಡಜ್ಜೆ ನಮ್ಮ ಅಪ್ಪನ ತಲೆನೂ ಕೆಡ್ಸಂಗಿದ್ಯಾ ಏನು ಮಾತಾಡಿದ್ ಮಟ್ಕೋಗ ಅವ್ರ ಮನೆಗೆ ನಾನೇನು ಕೂತ್ಕೊಂಡಿಲ್ಲ ಯಾಕೆ ನಮ್ಮ ಅಪ್ಪನ ಹಂಗೆ ಹೇಳ್ತಾ ಇದೆಯಾ ನೀನು ಡೈ ಮುಚ್ಚ ಬಾಯಿ ಮುಚ್ಚಬೇಕು ಬಾಯಿ ಗುಂಡಜ್ಜಿ ನಿಂದು ಜಾಸ್ತಿ ಆಯಿತು ನಮ್ಮ ತಾತನೂ ನಮ್ಮ ಅಜ್ಜಿನ ಕೇಳಲ್ಲ ನೀನು ಯಾರು ನನ್ನನ್ನು ಕೇಳಕ್ಕ ಸುಮ್ಮನೆ ಇದೆಯಾ ಇರಬೇಕು ತಿನ್ಕೊಂಡು ಉಣ್ಕೊಂಡು ಮಲ್ಕೊಂಡು ನೀನು ಹಿಂಗೆಲ್ಲ ಮಾತಾಡೋಂಗಿದ್ರೆ ಅಷ್ಟೇನಾ ಏಯ್ ನೀನು ಹಿಂಗೆ ಅಂದ್ಬಿಟ್ಟೆ ಅಂತ ನಾನೇ ದಿಗ್ಲು ಬೀಳೋಳಲ್ಲ 22 ವರ್ಷದಿಂದ ಈ ಮನೆಗೆ ಇರೋಳು ನಾನು ಕೇಳಿಸ್ಕೊಂಬಿಡು ನೀನು ಬೋಡಮ್ಮನ ಹೇಳ್ಬಿಟ್ಟೆ ಅಂತ ಅಂದ್ಬಿಟ್ಟು ನಾನು ಮುದ್ರಕೊಂಡು ಮೂಲೆ ಕೂತ್ಕೊಳಲ್ಲ ಯಾವಳು ಹೇಳಿದ್ರು ನಾನು ಕೇಳಲ್ಲ ನನ್ನ ಮೈದ್ನ ಹೇಳ್ಬೇಕು ಶಿವಪ್ಪನ ಆವಾಗ ಕೇಳ್ತೀನಿ ನೀವೆಲ್ಲ ಅಂದ್ಬಿಟ್ರಿ ಅಂತ ನಾನೇನು ಕೇಳಲ್ಲ ಬುದ್ಧಿ ಮಾತು ಹೇಳಿದಕ್ಕೆ ಇವತ್ತು ನೆನ್ನೆ ಯಾರು ಅಂತ ಕೇಳ್ತೀಯಾ ಸರಮ್ಮ ಆಯಿತು ಕೇಳಲ್ಲ ಬಿಡು ಏನನ್ನ ಮಾಡ್ಕೊಂಡು ಆಳು ಬಿಟ್ಕೊಂಡು ಹೋಗು ಏಯ್ ತೆಗೆದು ಕಪಾಳ ಕೊಡ್ತೀನಿ ನೋಡ್ಕೊ ಏನು ಮಾತಾಡ್ತಾ ಇದೆಯಾ ಹಾಂ ಮತ್ತೆ ಇನ್ನೇನಪ್ಪ ಫೋನಾಗ ಮಾತಾಡೋದಕ್ಕೆ ಇವ್ರು ಇಷ್ಟೆಲ್ಲ ರಾಮಾಯಣ ಮಾಡಿದ್ರೆ ನೀನು ಏನಕ್ಕೆ ಮಾತಾಡಬೇಕು ನೀನು ಅದೆಲ್ಲ ಕತೆ ಬೇಡ ಫೋನ್ ಕಿತ್ಕೊ ಹೋಗಿ ಫೋನ್ ಎತ್ಕೊಂಬೋಗಿ ಫೋನ್ ಎತ್ಕೊಂಬೋಗೆ ನೋಡ ಅವ್ರು ಕುಣ್ದಂಗೆ ನಾವು ಕುಣ್ಯೋಕ್ಕಾಗಲ್ಲ ಅವಳ ಹತ್ರ ನೀನು ಫೋನ್ ಕಿತ್ಕೊ ಒಂದೋಗಿ ಒಂದು ಆಗೋದು ಬೇಡ ಇವಾಗ ಆಗಿರೋ ಅವಮಾನಗಳೇ ಸಾಕು ಫೋನ್ ಕಿತ್ಕೊಂತೀನಿ ಬಿಡು ಗುಂದಡಮ್ಮ ಫೋನ್ ಕೈಯಾಗಿ ಇಟ್ಕೊಂಡಿರೋಳು ಏನೋ ನೋಡ್ತಾವಳು ಬಿಡುವ ಯಾವುದೋ ಇನ್ಸ್ಟಾಗ್ರಾಮು ಯೂಟ್ಯೂಬೋ ಏನೋ ನೋಡ್ತಾವಳೆ ಅಂತ ನಾನು ಅನ್ಕೊಂಡೆ ಇದೆಲ್ಲ ನನಗೆ ತಿಳಿದು ಅದನ್ನ ಕೇಳಿದಕ್ಕೆಪ್ಪ ನನ್ನ ಮೇಲೆ ಜಗಳಕ್ಕೆ ಬಂದಿದ್ದು ನೀನು ಅದನ್ನ ಒಳ್ಳೆ ಮಾತಾಗಿ ಹೇಳಿ ನಾನು ಒಳ್ಳೆ ಮಾತಾಗಿ ಹೇಳಿದ್ದು ಕೊಡೈತ ಫೋನು ಇಲ್ಲ ಹೋಗಪ್ಪ ನಂಗೆ ಬೇಕು ಫೋನು ಕೊಡು ಅಂತ ಕೇಳ್ತಾ ಇರೋದಾ ಎಲ್ಲ ಈಸ್ಕೊಡಿಲ್ಲ ಫೋನ್ ನಾನು ಎತ್ತಿ ಬೀರುವಾಗಿರ್ತೀನಿ ಸ್ವಿಚ್ ಆಫ್ ಮಾಡಿ ನಿನ್ಕೇನ ಕೆಲಸ ನನ್ನ ಫೋನಾಗ ನೀನಾಗ ಬೀರುವಾಗಿರ್ತೀಯಾ ನಿಂದು ಎಷ್ಟು ಅಷ್ಟು ನೋಡ್ಕೊ ಒಟ್ಟು ಒಂದು ಸಾಯಿಸ್ಬಿಡ ಅವಳನ್ನ ಅವಾಗ ನಿನ್ಗೆ ನೆಮ್ಮದಿ ಮಾತಾಡ್ಬೇಡ ಬಾಯಿ ಮುಚ್ಕೊಂಡು ನಿಂತ ನೀನಲ್ಲೇ ಕೊಡ್ತಾ ಫೋನು ಗೀತಾ ಇಂದ ಫೋನ್ ಸ್ವಿಚ್ ಆಫ್ ಮಾಡಿ ಬೀರುವಾಗಿಕ್ಕು ಆ ಹುಡುಗನ ಏನೋ ಫೋನ್ ಮಾಡ್ಬೇಕಂದ್ರೆ ಅಪ್ಪನ ಫೋನ್ ಮಾಡ್ತಾನೆ ಅವಾಗ ಮಾತಾಡಿದ್ರೆ ಆಯ್ತು ಏನೇನ ಮಾಡ್ಕೊಂಡು ಸತ್ಕೊಂಡು ಹೋಗು ಯಾಕೆ ಮಾನ ಮರ್ಯಾದೆ ತೆಗ್ದಿತ್ತಲ್ದ್ರೆ ಇಷ್ಟು ದಿನದಿಂದ ಇವಾಗ ಬೇರೆ ಮಾನ ಮರ್ಯಾದೆ ತೆಗಿಬೇಕಂತ ನಿಂತ್ಕೊಂಡಿದ್ಯಾ ಹಾಂ ಇವಾಗ ತಿರ್ಗಾ ನಮ್ಮ ಮಾನ ಮರ್ಯಾದೆ ತೆಗಿಬೇಕಂತ ನಿಂತಿದ್ಯಾ ಏನಕ್ಕೆ ಫೋನಾಗ ಮಾತಾಡೋದು ಹಾಂ ಊಟ ಆಯ್ತಾ ಅಜ್ಜಿ ಏನು ಮಾಡ್ತಾವಳೆ ಆ ಮಗು ಏನು ಮಾಡ್ತಾವಳೆ ಅಂತ ಕೇಳಿದ್ದಷ್ಟೇ ಇವಾಗ ಇಷ್ಟು ಮಾತಾಗಿ ಕೇಳ್ದಲ್ಲ ನಿನ್ ಗಂಟೆಗಟ್ಲೆ ಏನೋ ನಿಂದು ಮಾತು ಅವ್ನು ಯಾವನಿಂದ ಓಡೋಗಿದ್ಲಲ್ಲ ಹಂಗೆ ಓಡೋಗಕ್ಕೇನೋ ಓಡೋತಲ್ಲನು ಓಡೋಗಳಂದ್ರೆ ಕತ್ತರಿಸ್ಕೊಂಡು ಎತ್ಕೊಂಬತ್ತೀನಿ ಕೈಯಾಗಿಟ್ಕೊಂಡು ಓಹೋ ನನ್ನ ಹತ್ರ ನಡೆಯಲ್ಲ ನಿನ್ನ ಆಟ ಎಲ್ಲನೋ ಮೊನ್ನೆ ಯಾಮರ್ಸ್ದಂಗೆ ಇವತ್ತು ಯಾಮರ್ಸ್ಬೇಕು ಅಂತ ಅನ್ಕೊಂಬಿಟ್ಟಿದ್ಯೇನೋ ಆಗಲ್ಲ ಯಾಮರ್ಸಕ್ಕ ಜೀವನವೆಲ್ಲರೂ ಪ್ರೀತಿ ಅನ್ನೋಣ ಸಿಂಚನಾ ಮೇಡಮ್ ಅವ್ರಿಗೆ ನಮಸ್ಕಾರಗಳು ಓ ಬನ್ನಿ ಮೇಡಮ್ ಬನ್ನಿ ಅಲ್ಲ ಮೇಡಮ್ ಅಷ್ಟೊಂದು ಆಸ್ತಿ ದುಡ್ಡು ಇಟ್ಕೊಂಡು ನಿಮ್ಗೆ ಯಾಕೆ ಮೇಡಮ್ ಪಜಿತಿ ಆರಾಮಾಗಿ ಮನೆಗೆ ಜೀವನ ಮಾಡ್ಬೋದಲ್ಲ ನನಗೆ ಎಷ್ಟು ಆಸ್ತಿ ದುಡ್ಡು ಆಯ್ತು ನಿಮ್ಗೂ ಅಷ್ಟೇ ಆಯ್ತಲ್ಲ ನೀವು ಆರಾಮಾಗಿ ಜೀವನ ಮಾಡ್ಬೋದಲ್ಲ ಏನೋ ಒಂದು ಆಸೆ ದುಡಿಬೇಕು ಅಂತ ಹಂಗೆ ನಮಗೂ ಆಸೆ ಏನ್ ಸಮಾಚಾರ ಲಾಯರ್ ಮೇಡಮ್ ಅವ್ರು ಇಲ್ಲಿ ಗಂಟೆ ಬಂದಿದ್ದು ಅದೇ ಮಲ್ಲಿಕಾರ್ಜುನಪ್ಪ ಕೇಸ್ ತಗೊಂಡಿದ್ದೀನಿ ಓಹೋ ಮಲ್ಲಿಕಾರ್ಜುನಪ್ಪನವ್ರ ಕೇಸು ಓಕೆ ಕೂತ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಬೇಲಕ್ಕೆ ಟ್ರೈ ಮಾಡ್ತೀರಾ ನೀವು ಟ್ರೈ ಮಾಡಿದ್ರು ಸಿಗಲ್ಲ ಯಾಕೆ ಸಿಗಲ್ಲ CC ಕ್ಯಾಮ್ರಾ ಫುಟೇಜ್ ಸಿಕ್ಕಿದೆ ಲಾರಿ ಡ್ರೈವರು ಮತ್ತೆ ನಿಮ್ಮ ಯಜಮಾನ್ರು ಮಾತಾಡ್ತಾ ಇದ್ದಿದ್ದು ಆಮೇಲೆ ನಿಮ್ಮ ಬಾವ ಅವರು ಬೈಕಲ್ಲಿ ಬರ್ತಾ ಇದ್ದಾಗ ಇವರು ಲಾರಿಗೆ ಹತ್ತಿದ್ದು ಆ ಆಕ್ಸಿಡೆಂಟ್ ಆದಾಗ ಲಾರಿ ಒಳಗಡೆ ನಿಮ್ಮ ಯಜಮಾನ್ರು ಸಹ ಇದ್ದಾರೆ ಆಯ್ತಾ ಎಲ್ಲ ಆಕ್ಸಿಡೆಂಟ್ ಆಯ್ತು ಆ CC ಕ್ಯಾಮ್ರಾ ಫುಟೇಜಲ್ಲಿ ನಿಮ್ಮ ಯಜಮಾನ್ರು ಮತ್ತು ಇನ್ನೊಬ್ಬ ಅವ್ನು ರೌಡಿ ಸಿಟ್ಟರು ಅವನು ಇಬ್ಬರು ಮಾತಾಡಿ ಅವ್ರು ಬರೋ ಟೈಮ್ಗೆ ಇವರಿಬ್ಬರು ಲಾರಿ ಹತ್ತಿದ್ದಾರೆ ಏನು ಹೇಳ್ತಾ ಇದ್ದೀರಾ ಮೇಡಮ್ ನೀವು ಹಾಂ ಅವರು ಅವತ್ತು ಎಲ್ಲೂ ಹೋಗೇ ಇಲ್ಲ ಮನೆಯೊಳಗೆ ಅವರೇ ನೋಡಮ್ಮ ಅದೆಲ್ಲ ಕತೆ ಬೇಡ CC ಕ್ಯಾಮ್ರಾ ಫುಟೇಜ್ ನನಗೆ ಸಿಕ್ಕಿದೆ ಆಯಿತಾ ಇಬ್ಬರು ಲಾರಿ ಹತ್ತಿರೋದು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಹಾಂ ನೀವು ಏನಿದ್ರು ಕೋರ್ಟಲ್ಲಿ ಮಾತಾಡ್ಕೊಳ್ಳಿ ನನ್ನವರೆಗೂ ಬರಬೇಡಿ ನನ್ನ ಕೆಲಸ ನಾನು ಮುಗೀತು ನಾನು ಆಲ್ರೆಡಿ ಚಾರ್ಜ್ ಶೀಟ್ ಕೋರ್ಟ್ಗೆ ಅಪ್ಲೈ ಮಾಡಿದ್ದೀನಿ ಚಾರ್ಜ್ ಶೀಟ್ ಮಾಡಿಬಿಟ್ರಾ ಹೌದು ಪಕ್ಕ ಎಲ್ಲನೂ ನನ್ನ ಹತ್ರ ರಿಪೋರ್ಟ್ ಇದೆ
42 ಪುಟ ಚಾರ್ಜ್ ಶೀಟು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀನಿ. ನೀವು ಇಲ್ಲಿ ಬಂದು ಮಾತಾಡೋ ಅವಶ್ಯಕತೆ ಇನ್ನೇನಿಲ್ಲ. ನೀವು ಏನಿದ್ರು ಹೋಗಿ ಕೋರ್ಟಲ್ಲಿ ಮಾತಾಡ್ಕೊಳ್ಳಿ. ಅಲ್ಲ ಮೇಡಮ್, ನೀವೇ ಏನೋ ಒಂದು ನಿರ್ಧಾರ ಮಾಡಿ ಬಿಡಿಸ್ಬೋದಾಗಿತ್ತಲ್ಲ ಮೇಡಮ್. ಕೋರ್ಟ್ಗಂತ ಯಾಕೆ ಮೇಡಮ್ ಹೋಗಿದ್ದು? ನಾನೇ ಏನು ನಿರ್ಧಾರ ಮಾಡಲಿನಮ್ಮ? ನಾನೇ ನಿರ್ಧಾರ ಮಾಡಲಿ? ನಂದು ಏನೂ ಇಲ್ಲ. ನಾನು ಅರೆಸ್ಟ್ ಮಾಡಬೇಕಾಗಿತ್ತು, ಎಲ್ಲ ಎನ್ಕ್ವೈರಿ ಮಾಡಬೇಕಾಗಿತ್ತು. ಮುಗೀತು ತಗೊಂಡೋಗಿ ಕೋರ್ಟ್ಗೆ ಇವತ್ತು ಸಬ್ಮಿಟ್ ಮಾಡಿದ್ದೀನಿ. ನೀವೇನಿದ್ದು ಕೋರ್ಟಲ್ಲಿ ಹೋಗಿ ಮಾತಾಡಿ. ನನ್ನ ಹತ್ರ ಮಾತಾಡೋದು ಏನೂ ಇಲ್ಲ ಅಷ್ಟೇ. ದಟ್ಸ್ ಆಲ್. ಓಕೆ, ಥ್ಯಾಂಕ್ ಯು, ವೆಲ್ಕಮ್. ನಡಿಯಮ್ಮ ಹೋಗೋಣ. ಅಲ್ಲ ಮೇಡಮ್ ಅವರೇ, ನೀವೇ ಏನೋ ಇಲ್ಲೇ ಬಿಡಿಸ್ತೀರಾ ಅಂತ ಅನ್ಕೊಂಡ್ರೆ ಕೋರ್ಟ್ಗೆ ಹಾಕೋರಂತಲ್ಲ, ಇನ್ನು ಕೋರ್ಟಲ್ಲೇ ವಾದ ಮಾಡಬೇಕು. ನಡೀರಿ ಮೇಡಮ್ ಅವರೇ, ನೀವು ಎಷ್ಟು ಕಾಸು ಕೇಳ್ತೀರಾ ಅಷ್ಟು ಕೊಡ್ತೀನಿ. ನನ್ನ ಗಂಡನ ಮಾತ್ರ ಬಿಟ್ಬಿಟ್ಟು ಮೇಡಮ್ ಅವರೇ. ಅಲ್ಲಮ್ಮ, ನೀವು ದುಡ್ಡು ಕೊಡ್ತೀರಾ, ನಾನು ಇಸ್ಕೊತೀನಿ. ಹಾಂ ಸರಿನೇ, ಆದರೆ ಇಲ್ಲಿಲ್ವಲ್ಲ, ನನ್ನ ಕೈಯಲ್ಲಿ ಏನೂ ಇಲ್ಲ. ನಾನು ಕೋರ್ಟಿಗೆ ಸಬ್ಮಿಟ್ ಮಾಡಿಬಿಟ್ಟಿದ್ದೀನಿ. ಕೋರ್ಟಲ್ಲಿ ಹೋಗಿ ಮಾತಾಡಿ. ಇಲ್ಲಿ ಮಾತಾಡೋಂಥದ್ದು ಏನೇನು ಉಳಿದಿಲ್ಲ, ಆಯಿತಾ? ನೀವು ಹಿಂಗೆ ಅಂದ್ಬಿಟ್ರೆ ಹೆಂಗೆ ಮೇಡಮ್ ಅವರೇ? ಅಯ್ಯೋ, ಹೆಂಗೆ ಅಂತಂದರೆ ನನ್ನ ಕೆಲಸ ನಾನು ಮಾಡಿದ್ದೀನಮ್ಮ. ನನ್ನ ಕೆಲಸ ನಾನು ಮಾಡಿದ್ದೀನಿ. ದಯವಿಟ್ಟು ಹೋಗಿ ಕೋರ್ಟಲ್ಲಿ ಮಾತಾಡ್ಕೊಳ್ಳಿ. ಬನ್ನಿ ಸುಜಾತ ಅವರೇ, ಬನ್ನಿ. ಏನು ಮಾಡೋದು ಮೇಡಮ್ ಅವರೇ? ಏನು ಮಾಡೋಕ್ಕಾಗಲ್ಲ, ಕೋರ್ಟಲ್ಲಿ ಮಾತಾಡಬೇಕು. ಬರ್ರಿ, ಇನ್ನು ಪೊಲೀಸ್ ಸ್ಟೇಷನ್ಗೆ ಬರೋ ಕೆಲಸ ಮುಗೀತು. ಕಾರುಣ್ಯ ಇಲ್ಲದೆ ಇರೋ ರಿಸ್ಕ್ ಎಲ್ಲ ತೊಗೊತಾ ಇದೆಯಾ? ಜಾಮೀನಂತೂ ಖಂಡಿತ ಸಿಗಲ್ಲ. ಇವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಪೆರಲ್ ಮೇಲೆ ಏನಾದರೂ ಒಂದು 15-20 ದಿವಸ ಬರ್ಬೋದು, ಹೋಗ್ಬೋದು ಅಷ್ಟೇ. ನೋಡೋಣ ಸಿಂಚನ ಮೇಡಮ್, ಟ್ರೈ ಮಾಡ್ತೀನಿ. ನಾನು ಹೇಳೋದು ಹೇಳಿದ್ದೀನಿ, ಅದ್ರ ಮೇಲೆ ನಿಮ್ಮ ಇಷ್ಟ. ಸರಿ, ಟ್ರೈ ಮಾಡ್ತೀನಿ ನಾನು. ಸರಿ ಆಯಿತು, ಅದ್ರ ಮೇಲೆ ಅವರಿಷ್ಟ. ಹೇಳೋದು ಹೇಳಿದ್ದೀನಿ, ಏನಾದರೂ ಮಾಡ್ಕೊಳ್ಳಿ ಬಿಡು. ಅಮ್ಮ ಅಮ್ಮ, ಓಹೋ, ಏನೇ ಸಂಗೀತ, ಇಷ್ಟು ದಿನಕ್ಕೆ ನಮ್ಮ ಮನೆ ದಾರಿ ಕಾಣಿಸ್ತೇನೆ. ಕೂತ್ಕಳೆ, ಬಂದೆ. ಏನ್ ಮಾಡ್ತಾ ಇದೀಯಾ? ಪಾತ್ರೆ ತೊಳಿತಾ ಇದೀನಿ, ಕೂತ್ಕೊ. ಬಂದೆ. ಕಾಫಿ ಏನು ಕುಡಿತೀಯಾ? ಏನ್ ಬೇಡ ಬಾಮ್ಮ. ಬಂದೆ ಕೂತ್ಕಳೆ. ಈ ಮಹಾರಾಣಿ ಎಲ್ಲ ಹೋಗೋಳು? ನಮ್ಮಮ್ಮನ ಪಾತ್ರೆ ತೊಳಿತಾಳೆ. ಊರಿಗೆ ನಾನು ಹೋಗೋಳೇನು? ಏನು ಇಷ್ಟು ದಿನಕ್ಕೆ ಬರ್ತಾ ಇದೆಯಲ್ಲ ನೀನು? ಓ ಸಂಗೀತಕ್ಕ, ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ? ಚೆನ್ನಾಗಿದ್ದೀನಕ್ಕ? ಹ್ಞೂ ಚೆನ್ನಾಗಿದ್ದೀನಿ. ಕಾಫಿ ಟೀ ಏನಾದರೂ ಕುಡಿತೀಯಕ್ಕ? ತಂದ್ಕೊಳ್ಳ? ಏನು ಬೇಡ, ಊಟ ಮಾಡ್ಕೊಂಡು ಬಂದಿದ್ದೀನಿ. ಹೋಗಮ್ಮ, ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ. ಹೋಗು, ವರ್ಷಕ್ಕೆ ಮಲ್ಕೋ ಹೋಗು. ಪರವಾಗಿಲ್ಲ ಬಿಡತ್ತೆ, ಬಟ್ಟೆ ಮುಚ್ಚಿಕ್ತೀನಿ. ನಾನು ಮುಚ್ಚಿಕ್ತೀನಿ, ನೀನು ಹೋಗಮ್ಮ. ಹೋಗು, ವರ್ಷಕ್ಕೆ ಮಲ್ಕೋ ಹೋಗು. ನಾನು ಮಾತಾಡಿಸ್ತೀನಿ, ಹೋಗು. ನಿನ್ನ ಹತ್ರ ಮಾತಾಡೋಂಥದ್ದು ದಯಮನೆ ಏನೂ ತಂದಿಲ್ಲ. ಸರಿ ಅತ್ತೆ. ಏನಮ್ಮ ಸೊಸೆ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇದೆಯಾ? ಅಯ್ಯೋ, ನಾನು ಸೊಸೆ ಮೇಲೆ ನಾನು ಪ್ರೀತಿ ತೋರಿಸ್ತೀನಿ, ಇನ್ಯಾರು ತೋರಿಸ್ತಾರೆ ಪಾಪ? ಅದಕ್ಕೆ ಹೆಂಗೆ ಮಾತಾಡ್ತೀಯಾ? ಇದೇನು ಕನಸನು ನಮ್ಮ? ನೀನನ್ನ ಹಿಂಗೆ ಮಾತಾಡ್ತಾ ಇರೋದು ಅವಳ ಬಗ್ಗೆ? ಕನಸಲ್ಲೇ ನಿಜಾನೇ ಅಲ್ಲ. ಅವಳು ಕಂಡ್ರೆ ಅಷ್ಟು ಸಿಡಿ ಅಂತ ಇದ್ದೆ, ಇವಾಗೇನು ಸೊಸೆ ಮೇಲೆ ಅಷ್ಟು ಪ್ರೀತಿ ತೋರಿಸ್ತಾ ಇದೆಯಾ? ಇದೊಳ್ಳೆ ಚೆನ್ನಾಗತ್ತಲ್ಲೇ ಸಂಗೀತ. ಅಲ್ಲಮ್ಮ, ಇದಕ್ಕಿದ್ದಂಗೆ ಏನಮ್ಮ ಇಂಟರ್ನ್ ಆಗ್ಬಿಟ್ಟೆ ಅಂದೆ. ಟರ್ನ್ ಏನಿಲ್ಲಮ್ಮ, ಟರ್ನ್ ಅನ್ಸತ್ತೆ. ಅದಕ್ಕೆ ಹಂಗೆ ಮಾತಾಡ್ತಾ ಇದೆಯಾ? ಅಲ್ಲ, ಹೋಗಿ ಮಲ್ಕೋ ಹೋಗಮ್ಮ. ಏನು ನೀನು ಮಾತಾಡೋಂಥದ್ದೇನೋ ನಿಮ್ಮನ್ನು ಓದ್ಕೊಂಬಂದಿಲ್ಲ ಅಂದಲ್ಲ, ಏನಮ್ಮ ಅನ್ನೆ. ಇವಾಗ ನೀನು ನನ್ನನ್ನು ತಾನೇ ಮಾತಾಡ್ಸಕ್ ಬಂದಿರೋದು? ಅವಳ ಹತ್ರ ಏನು ಮಾತಾಡ್ತೀಯಾ? ಹೋಗಿ ರಸಕ್ಕೆ ಮಗು ಮಲ್ಕೊಂಡು ಬಿಡು. ಹಾಂ ಸರಿ. ಏನು ತಂದ್ಕೊಟ್ಲು ಊಟದ ಮನೆಗಿಂದ? ಮನೆ ಯಾವಾಗ ಹೋಗಿದ್ಲಂತೆ? ಅವಳು ತಳ್ಕೊಡೋದೇನು ನಾನು ತಿನ್ನೋದೇನು? ಏನು ನನಗೇನು ಅಷ್ಟೊಂದು ಗತಿ ಇಲ್ಲ? ಹಾಂ, ಅವಳು ತಂದ್ಕೊಡೋದಕ್ಕೆ ನಾನು ತಿಂತಾ ಇದ್ದೀನ? ಎಂತ ಮಾತಾಡ್ತಾ ಇದೆಯಲ್ಲೇ ಸಂಗೀತ? ಸರಮ್ಮ, ಸರಿ. ಇದಕ್ಕಿದ್ದಂಗೆ ಹಿಂಗೆ ಚೇಂಜ್ ಆಗ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲಮ್ಮ. ನೀನು ಅನ್ಕೊಳ್ಳೋದು ಬೇಡ, ಆಯ್ತಾ? ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.